ಈ ಜಾಗಕ್ಕೆ ಪಹಲ್ಗಾಮ್ಗೆ ಹೋಗಿ ಬಂದಂತಹ ಕಾಶ್ಮೀರ ಪ್ರವಾಸವನ್ನ ಮುಗಿಸಿ ಬಂದಿರುವಂತಹ ಕವಿತಾ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರ ಅನುಭವ ಹೇಗಿತ್ತು, ಅವರು ಬಂದ ನಂತರ ಆಗಿರೋ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಕವಿತಾ ಅವರೇ ನಮಸ್ಕಾರ. ಮೇಡಮ್, ಯಾವಾಗ ಬಂದ್ರಿ ನೀವು ವಾಪಸ್ಸು? ನಾವು ನಿನ್ನೆ ಬೆಳಗ್ಗೆ ಬಂದೀವಿ ಮೇಡಮ್, ಬಿಜಾಪುರ. ಓಕೆ ಮೇಡಮ್, ನೀವು ಹೋಗಿ ಬಂದ್ರಿ. ಈ ಭಾಗಕ್ಕೆ ಹೋಗಿದ್ರಾ? ಇಲ್ಲಿ ಈ ಬೇಸಿನ್ ವ್ಯಾಲಿ ಹತ್ರ ಹೋಗಿದ್ರಾ ನೀವು? ಹೋಗಿದ್ದೀವಿ. ಓಕೆ, ನಿಮ್ಮ ಅನುಭವ ಹೇಗಿತ್ತು? ಇವತ್ತು ಈ ಸುದ್ದಿ ನೋಡಿ ನಿಮಗೇನು ಅನ್ನಿಸ್ತಾ ಇದೆ? ಸುದ್ದಿ ನೋಡಿ ತುಂಬಾ ನೋವು ಆಗ್ತಾ ಇದೆ ಮೇಡಮ್. ಅಲ್ಲಿ ಜನ ಎಲ್ಲ ತುಂಬಾ ಬಹಳ ಚೆನ್ನಾಗಿತ್ತು. ನಮ್ ಜೊತೆ ಎಲ್ಲ ಅವಾಗ್ತಾನೆ ಚೆನ್ನಾಗಿ ಮಾಡಿದ್ರು. ನಾವು ಟ್ರಿಪ್ ಈ ಶ್ರೀನಗರ್ ಹೋಗಿ ಇಳಿದ್ಮೇಲೆ ಅಲ್ಲಿ ಡ್ರೈವರ್ಗಳು ಸದಾ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ತರ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಿದ್ರಲ್ಲ ಮೇಡಮ್ ಅವರು. ಬಹಳ ಅಲ್ಲಿ ದೃಶ್ಯ ಎಲ್ಲ ನೋಡಕ್ ತುಂಬಾ ಐಸ್ ಸ್ನೋ ಎಲ್ಲ ನಾವು ಆಟ ಆಡಕ್ ಹೋಗಿದ್ದೀವಿ ಮೇಡಮ್ ಪಹಲ್ಗಾಮ್ ಅಲ್ಲಿ. ಮೇಲೆ ಹೋದಾಗ ಸ್ವಲ್ಪ ಮಳೆ ಗಾಳಿ ಅದು ಆತ ಬಂದ್ಮೇಲೆ ನಾವು ಬೇಗ ವಾಪಸ್ 6 o'clock ಬಂದಿವಿ ಮೇಡಮ್. ಕೆಳಗಿಳಿದೀವಿ ಗುಡ್ಡ. ಅಲ್ಲಿ ಜನ ಎಲ್ಲ ಅಗದಿ ಚೆನ್ನಾಗಿ ಎಲ್ಲ ಹೋಟೆಲ್ ಅಲ್ಲಿ ಆಗ್ಲಿ ಎಲ್ಲಾ ಕಡೆ ಆಗ್ಲಿ ಅಲ್ಲಿ ಯಾವ ತರ ಭೇದ ಭಾವ ಇಲ್ಲದ ಎಲ್ಲ ನಮ್ಮ ತರಾನೇ ಟ್ರೀಟ್ ಮಾಡಿದ್ರು ಮೇಡಮ್. ಅಲ್ಲಿ ಮುಸ್ಲಿಂ ಜನ 95%, ಹಿಂದೂ ಜನ 5% ಅಷ್ಟೇ ಇದೆ. ಹೌದು. ಚೆನ್ನಾಗಿ ಟ್ರೀಟ್ ಮಾಡ್ಲೇಬೇಕಲ್ಲ ಮೇಡಮ್, ಯಾಕಂದ್ರೆ ಅವ್ರ ಮನೆ ನಡೀತಾ ಇರೋದೇ ಅಲ್ಲಿಂದ, ಪ್ರವಾಸೋದ್ಯಮದಿಂದ. ನಾವು ಅಂದಿವಿ ಇಲ್ಲಿ ಜನ ಎಷ್ಟು ನಿಯತ್ತಾಗಿ ದುಡಿತಾರಲ್ಲಪ್ಪ ಅಂತ ಅನ್ಕೊಂಡ್ ಬಂದಿವಿ. ಇವಾಗ ನೋಡಿದ್ರೆ ತುಂಬಾ ನೋವು ಆಗ್ತಿದೆ ಮೇಡಮ್. ಸ್ಥಳದಲ್ಲಿ ಧರ್ಮ ಕೇಳಿ ಕೇಳಿ ಇವ್ರು ಕೊಂದಿದ್ದಾರೆ ಅಂತ ಕೇಳಿಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ಧರ್ಮ ಅನ್ನೋದು ಇದೆಯಾ ಈ ರೀತಿಯ ರಾಕ್ಷಸರಿಗೆ ಅನ್ಸುತ್ತೆ? ಅವ್ರಿಗೆ ಧರ್ಮನೇ ಇಲ್ಲ ಮೇಡಮ್. ಅವ್ರು ಇದ್ದು ಈ ತರ ಮಾಡ್ತಿದ್ದ ಅವ್ರು. ಮೇಡಮ್, ನೀವು ಹೋದಾಗ ಅಲ್ಲಿ ಭದ್ರತೆ ಹೇಗಿತ್ತು ಮೇಡಮ್? ಯಾಕಂದ್ರೆ ಅತಿ ಹೆಚ್ಚು ಪ್ರವಾಸಿಗರು ಹೋಗೋ ಸ್ಥಳ ಅದು. ಸೊ ಅಲ್ಲಿ ಭದ್ರತಾ ಲೋಪ ಅಂತ ನಿಮ್ಗೆ ಏನಾದ್ರು ಅನ್ಸಿತ್ತಾ? ಅಲ್ಲಿ ಏನೋ ಆ ತರ ಸೆಕ್ಯೂರಿಟಿ ಆ ತರ ಮಿಲಿಟರಿ ಗಾರ್ಡ್ಸ್ ಯಾರು ಅಷ್ಟೊಂದು ಇದ್ದಿತ್ಲ ಮೇಡಮ್. ಇದು ಕೆಲವೊಂದ್ ಕಡೆ ಇದ್ದು ಮೇಡಮ್ ಅಷ್ಟೇ ಮಿಲಿಟರಿ. ಅಲ್ಲಿ ಇಲ್ಲಿ ಯಾರೋ CM ಮದುವೆ ಇದೆ CM ಮನೆಯಲ್ಲಿ, ಅದಕ್ಕೆ ಫ್ಲೈಟ್ ದಿಂದ ರಸ್ತೆ ಫುಲ್ ಜಾಮ್ ಆಗತ್ತೆ ಅದು ಅಂತೇಳಿ ಅಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಇತ್ತು. ಬೇರೆ ಕಡೆ ಪ್ರವಾಸದಾಗೆಲ್ಲ ಸ್ವಲ್ಪ ಸೆಕ್ಯೂರಿಟಿ ಕಡಿಮೆ. ಪ್ರವಾಸದ ಜಾಗದಲ್ಲಿ ಸೆಕ್ಯೂರಿಟಿನೇ ಇಲ್ಲ ಅಂತ ತಿಳ್ಕೊಬೇಕು ಮೇಡಮ್. ತುಂಬಾ ಇವರೇ ಜನ ಎಲ್ಲ ನಡೆಸ್ತಾಗಲ್ಲ ಅವರೇ ಜಾಸ್ತಿ ಇದ್ದರು ಮೇಡಮ್. ಈ ಗಾಡಿ ಎಲ್ಲ ನಮಗ್ ಕರ್ಕೊಂಡು ಒಯ್ಯೋದು, ಕುದುರೆ ಮೇಲೆ ಒಯ್ಯೋದು, ತಂದು ಬಿಡೋದು, ಮೇಲೆಲ್ಲ ಗುಡ್ಡ ಹತ್ತಕ್ಕ ಹೆಲ್ಪ್ ಮಾಡೋದು, ಇವರೇ ಜನ ಜಾಸ್ತಿ. ಸೆಕ್ಯೂರಿಟಿ ಅಂತ ಅಲ್ಲಿ ಯಾರು ಕಂಡಿಲ್ಲ ಮೇಡಮ್. ಮೇಡಮ್, ನಾವಿರೋದು ಕರ್ನಾಟಕದಲ್ಲಿ, ಅದು ಹೇಳಿ ಕೇಳಿ ಜಮ್ಮು ಕಾಶ್ಮೀರ ಹಿಮಚ್ಛಾದಿತ ಪ್ರದೇಶ ಅದು. ಸೊ ಅಲ್ಲಿ ವಾಯುಗುಣಕ್ಕೂ ನಮ್ಮ ವಾಯುಗುಣಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಅಲ್ಲಿ ಮಾಮೂಲಿ ನಾವು ಬೇಗ ನಡ್ಕೊಂಡು ಹೋದ್ರೇನೆ ನಮಗೆ ಸಾಕಪ್ಪ ಸಾಕು ಅಂತ ಅನ್ಸುತ್ತೆ, ಟಯರ್ಡ್ ಆಗುತ್ತೆ, ದೀರ್ಘ ಉಸಿರು ಬರ್ತಾ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಅಟ್ಯಾಕ್ ಆದಾಗ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡಾಡಿದಾರಲ್ಲ, ಅವರ ಸಿಚುವೇಶನ್ ಅರ್ಥ ಮಾಡ್ಕೊಂಡ್ರೆ ಒಂದ್ಸಲ ಕಣ್ಮುಂದೆ ಬಂದು ಹೋದ್ರೆ ಶಾಕ್ ಆಗುತ್ತೆ ಮೇಡಮ್. ಸೊ ನಿಮ್ಗೆ ಅಲ್ಲಿನ ಆ ಚಿತ್ರಣದ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಿ ನೀವು? ಅಲ್ಲಿನ ವಾತಾವರಣದ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ನೋವಾಗಿದೆ ಮೇಡಮ್. ಅದು ನಾವು ಅಲ್ಲೇ ಇದ್ದಿದ್ದು ನಮ್ಮ ಪರಿಸ್ಥಿತಿನೂ ಯಾವ ತರ ಆಗ್ತಿತ್ತು ಅನ್ನೋ ಲೆಕ್ಕಕ್ಕೆ ನಾವು ಯೋಚನೆ ಮಾಡಿದೀವಿ. ಅವರು ಬೇರೆ ಇಲ್ಲ, ನಾವು ಬೇರೆ ಇಲ್ಲ, ನಾವೆಲ್ಲ ಕನ್ನಡಿಗರಂದ್ರೆ ಒಂದೇ ತರ. ಅವ್ರಿಗಾದ್ರೇನು ನಮ್ಗಾದ್ರೇನು ಎಲ್ಲ ಒಂದೇ ಮೇಡಮ್. ಅದಕ್ಕಾಗಿ ಅವ್ರು ಏನು ನಮ್ಗ ಕೊಟ್ಟ ಹಿಂಸೆ ಅವ್ರಿಗೆ ಯಾವ ತರ ಅವ್ರಿಗೆ ನಮ್ಮ ಸರ್ಕಾರ ಒಂದು ಇದನ್ ಮಾಡ್ಬೇಕಂದ್ರ ತುಂಬಾ ಅವ್ರಿಗೆ ಭಾಳ ಅಂದ್ರೆ ಭಾಳ ಮೋದಿಜಿ ಅವ್ರ ಕ್ರಮ ಕೈಗೊಳ್ಬೇಕು ಅವ್ರ ಬಗ್ಗೆ. ನಮ್ಮ ಹಿಂದೂ ಜನ ಕರ್ನಾಟಕದವರು ಎಲ್ಲಾ ಕರ್ನಾಟಕದವರು ಜನರು ಅಲ್ಲಿ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಹಂಚ್ಬೇಕು ಆ ತರ ಮಾಡಿದ್ದಾರೆ. ಅವ್ರು ಇನ್ನೊಮ್ಮೆ ಆ ತರ ಮಾಡಬಾರ್ದು. ನಮ್ಮ ಕರ್ನಾಟಕ ಜನ ಅದು ಒಂದು ಪ್ರವಾಸ ಜಾಗ ಎಲ್ಲಕ್ಕಿಂತ ಒಳ್ಳೇದಂತೇಳಿ ಜಮ್ಮು ಕಾಶ್ಮೀರ ನಾವು ಹೋದಾಗ ಅಲ್ಲಿ ಎಲ್ಲರಿಗೂ ಹೇಳಿದ್ವಿ, ಏನಪ್ಪಾ ಇಲ್ಲಿ ಎಷ್ಟು ಚೆನ್ನಾಗಿದೆ, ನಮ್ಮ ಎಲ್ಲಾ ಯಾರೇ ಫ್ರೆಂಡ್ಸ್ ಇರ್ಲಿ ಎಲ್ಲಾ ರಜೆ ಇದ್ದಾವ ಕಳಿಸ್ಬೇಕು ಅಲ್ಲಿಗೆ. ಮಸ್ತ್ ಎಷ್ಟು ನಮ್ಗ ಎಂಜಾಯ್ಮೆಂಟ್ ಅದ, ಮಕ್ಳಿಗೆಲ್ಲಾ ಖುಷಿ ಆಗತ್ತ. ಇಲ್ಲಿ ಬಂದ್ ನೋಡ್ದ ಅದು ಯಾಕಪ್ಪ ಈ ಪ್ರವಾಸದ ಸವಾಸನೆ ಬೇಡ ಅನ್ನೋ ರೀತಿ ಇತ್ತು ಮೇಡಮ್. ಅದು ಏನ್ ಆ ಜನರಿಗೆ ಹಿಂಸೆ ಕೊಟ್ರಲ್ಲ ಮೇಡಮ್, ಅವ್ರಿಗೆ ಯಾವ ತರ ಕ್ರಮ ಕೈಗೊಳ್ಬೇಕು ಮೋದಿಜಿ ಅವ್ರಂದ್ರ ಅವ್ರು ಯಾವತ್ತು ಅವ್ರು ಇದರಲ್ಲೇ ಯೋಚನೆ ಮಾಡಿರ್ಬಾರ್ದು ಅಲ್ಲ ಭವಿಷ್ಯದಲ್ಲಿ ಆ ತರ.
ತಿರುಗ್ ನೋಡಬಾರ್ದು ಅವ್ರಿಗೆ. ಭಾರತ ಅನ್ನೋದು ಸಿಂಹ ಸ್ವಪ್ನ ಆಗ್ಬೇಕು. ಅವ್ರು ಟಚ್ ಮಾಡೋದಿರ್ಲಿ, ಅವರು ಮ್ಯಾಪ್ ನೋಡಿದ್ರು ಹೆದರ್ಕೋಬೇಕು. ಆ ತರ ಇದರ ಪ್ರತಿಕಾರ ಆಗ್ಬೇಕು ಮೇಡಮ್. ನಾವು ಆ ಜಾಗದಲ್ಲಿ ಎಲ್ಲ ಹೋಗಿ ನಮ್ಮ ಮಕ್ಕಳೆಲ್ಲ ಆಟ ಆಡಿದ, ನಾವೆಲ್ಲ ಅದು ಕಾಶ್ಮೀರ್ ಡ್ರೆಸ್ ಹಾಕೊಂಡು ಫೋಟೋ ತಕೊಂಡಿ ಮೇಡಮ್. ತುಂಬಾ ಎಂಜಾಯ್ ಮಾಡಿವಿ. ಆದ್ರೆ ಅಲ್ಲಿ ಜನ ಈ ತರ ಅದ ಅನ್ನೋದು ಇವಾಗ ನಮಗೂ ಭಯ ಆಗ್ತಿದೆ ಮೇಡಮ್. ಎಲ್ರಿಗೂ ಭಯ ಆಗ್ತಿದೆ. ಭಯಕ್ಕಿಂತ ಜಾಸ್ತಿ ಅಲ್ಲಿ ಹೇಗ್ ನುಸುಳಿದ್ರು ಇವರು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ, ಕೋಪ ಕೂಡ ಬರ್ತಾ ಇದೆ. ಸೊ ನೀವು ಅಲ್ಲಿ ಹೋಗ್ ಬಂದ್ರಿ, ತುಂಬಾ ಸ್ವರ್ಗದಂತ ಇದ್ದಂತಹ ಜಾಗನ ನರಕ ತರ ಮಾಡಿದ್ರಿ ಇವರು ಅಂತ ಹೇಳ್ತಿದ್ದೀರಿ. ನಿಮ್ಮ ಆಗ್ರಹ ಏನು ಕಡೆದಾಗಿ? ಅವ್ರಿಗೆ ಒಂದು ಕ್ರಮ ಕೈಗೊಳ್ಬೇಕನ್ನೋದು ನನ್ನ ಉದ್ದೇಶ ಮೇಡಮ್. ಅವ್ರಿಗೆ ಅವ್ರು ಇರ್ಬೇಕು. ಅವ್ರ ಮನೆಯಲ್ಲಿ ಹೆಂಡ್ರು ಮಕ್ಕಳು ಎಲ್ಲ ಯಾವ ತರ ಅನುಭವಿಸ್ಬೇಕಂದ್ರೆ ನೋವು ಈಗ ಸದ್ಯ ನಮ್ಮ ಕರ್ನಾಟಕ ಜನತೆಗೆ ಏನ್ ಕೊಲೆ ಮಾಡ್ಯಾರ ಮೇಡಮ್, ಅವ್ರ ಮನೆಯಲ್ಲಿ ಯಾವ ತರ ಅವ್ರ ಹೆಂಡ್ರು ಮಕ್ಕಳು ನಗ್ತಾರಲ್ಲ, ಅದಕ್ಕಿಂತ ದುಪ್ಪಟ್ಟಾಗಿ ಅವ್ರ ಮನೆಯಲ್ಲಿ ಆಗ್ಬೇಕನ್ನೋದು ಒಂದು ನಂದು ವಿನಂತಿ ಮೇಡಮ್. ಅಲ್ಲ, ಅವ್ರು ಎಂಥ ಭಯ ಹುಟ್ಟಿಸೋ ಕೆಲಸ ನೋಡಿ ಅದು ಕವಿತಾ ಅವರೇ. ಹೌದು, ಮನೆಯವ್ರ ಎದುರುಗಡೆ ಗಂಡ್ಮಕ್ಳನ್ನಷ್ಟೇ ಕೊಲ್ತಾರೆ. ಯಾಕಂದ್ರೆ ಭಯ ಹುಟ್ಲಿ ಇವರಿಗೆ, ನಿಮ್ಮ ರಕ್ಷಣೆಗೆ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ಲಿ, ಓಡೋಗ್ಲಿ ಅಂತ ಅಂದು. ಸೊ ಇದರ ಬಗ್ಗೆ ನಮ್ಮ ಸೇನೆ, ಭಾರತ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು ಕವಿತಾ ಅವರೇ, ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ. ಇವರು ಕೂಡ ಕಾಶ್ಮೀರ ಪ್ರವಾಸವನ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಈ ಬಾಯ್ಸಿನ್ ವ್ಯಾಲಿ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ತುಂಬಾ ಚೆನ್ನಾಗಿದ್ದಂತಹ ಸ್ಥಳ ಅದು, ಪ್ರದೇಶ ಅದು. ಸೊ ಅಲ್ಲಿ ಈ ತರ ಆಗಿರೋದು ನಿಜಕ್ಕೂ ನಂಬೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ, ಈ ರಣಹೇಡಿಗಳೇನಿದಾರಲ್ಲ ನೇರವಾಗಿ ಭಾರತೀಯರನ್ನ, ಭಾರತೀಯ ಸೇನೆಯನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕಳ್ಳದಾರಿಲಿ ಅವಾಗವಾಗ ಇಲಿ ತರ, ಹೆಗ್ಗಣದ ತರ ನುಸುಳ್ಕೊಂಡ್ ಬರ್ತಾರೆ. ಈ ನುಸುಳುಕೋರರಿಗೆ ನಮ್ಮ ಯೋಧರು, ಭಾರತೀಯ ಸರ್ಕಾರ, ಭಾರತ ಸರ್ಕಾರ, ಸೈನಿಕರು ತಕ್ಕ ಶಾಸ್ತಿ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.